ಹಲೋ ಗಾಯ್ಸ್, ಇವತ್ತು ನಾವು ಒಂದು ಒಳ್ಳೆ ಪ್ಲೇಸಲ್ಲಿ ಇದ್ದೀವಿ. ಈ ಪ್ಲೇಸ್ ಬಗ್ಗೆ ಹೇಳಬೇಕು ಅಂದರೆ ವರ್ಷಕ್ಕೆ ಒಂದೇ ಸಲ 1 ಮಂತ್ ಡ್ಯೂರೇಷನಲ್ಲಿ ಇದ್ದಿರುತ್ತೆ. ಓಕೆನಾ? ಈ ಪ್ಲೇಸ್ನ ನಾವು ಇವಾಗ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ. ಐ ಮೀನ್ ನಿಮ್ಗೆ ತೋರ್ಸಕ್ಕೆ ಬಂದಿದ್ದೀವಿ. ಈ ಪ್ಲೇಸಲ್ಲಿ ಏನಿರುತ್ತೆ, ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಬಟ್ ತುಂಬ ಚೆನ್ನಾಗಿರುತ್ತೆ. ಇದು ಥ್ರೂಔಟ್ ದ ಇಯರ್ ಒನ್ಸ್ ಇನ್ ಅ ಇಯರ್ ಮಾತ್ರ ನಮಗೆ ಸಿಗೋದು. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ನೋಡಿ, ಎಂಟ್ರೆನ್ಸ್ ಈ ಥರ ಇದೆ ಈ ಪ್ಲೇಸ್ದು. ನೋಡಿ, ನಿಮ್ಗೆ ಐಡಿಯಾ ಬಂದಿರುತ್ತೆ ಅನ್ಸುತ್ತೆ ನಾವು ಬಂದಿರೋದು ಎಲ್ಲಿಗೆ ಅಂತ. ಇದು ನೋಡಿ, ಈ ಥರ ಇದೆ. ಈ ಫ್ರೆಶ್ ಆಗಿರೋ ಲ್ಯಾವೆಂಡರ್ ಫ್ಲವರ್ಸ್ನ ಇವರು ಈ ಥರ ಕಟ್ ಮಾಡಿ ಅದನ್ನ ಈ ಥರ ಪ್ಯಾಕ್ ಮಾಡಿ ಇಡ್ತಿದ್ದಾರೆ. ಇದನ್ನ ಐ ಥಿಂಕ್ ಪ್ರೈಸ್ ಏನು ಅಂತ ಫಿಕ್ಸ್ ಮಾಡಿರ್ತಾರೆ ಇದಕ್ಕೆ. ಆ ಪ್ರೈಸ್ಗೆ ಇದನ್ನ ತಗೋಬೇಕು. ಈ ಥರ ಇದೆ ನೋಡಿ, ಫ್ರೆಶ್ ಲ್ಯಾವೆಂಡರ್ ಫ್ಲವರ್ಸ್. ಎಷ್ಟು ಗಮ್ಮ ಅಂತ ಫ್ರೆಗ್ರೆನ್ಸ್ ಬರ್ತಿದೆ ಆಯ್ತಾ. ಈ ಥರ ಇರುತ್ತೆ ಅದು. ಇದು ಮಾರ್ಕೆಟ್, ಲ್ಯಾವೆಂಡರ್ ಮಾರ್ಕೆಟ್. ಇದು ವರ್ಷದಲ್ಲಿ ಒಂದ್ಸಲ ಮಾತ್ರ ಬರುತ್ತೆ. ಸೊ ಇದನ್ನ ಈ ಥರ ನೋಡಿ, ಇಲ್ಲಿ ಫ್ಲವರ್ಸ್ ಇದೆ. ತುಂಬ ಎಲ್ಲ ಲ್ಯಾವೆಂಡರಿಂದ ಮಾಡಿರೋ ಅಂತ ಎಲ್ಲ ತುಂಬ ಐಟಮ್ಸ್ಗಳು ಸಿಗುತ್ತೆ. ಅದನ್ನ ಈ ಸೀಸನ್ಗೆ ಈ 1 ತಿಂಗಳಲ್ಲಿ ಸೇಲ್ ಮಾಡ್ತಾರೆ. ನಿಮ್ಗೊಂದು ಐಡಿಯಾ ಬಂದಿದೆ ಅನ್ಕೋತೀನಿ ನೋಡಿ. ಈ ಥರ ಎಲ್ಲ ಏನಿದು dried lavender flowers grown in Berkeley. ಐ ಥಿಂಕ್ ಇದು ಅದ್ರದ್ದು ಲ್ಯಾವೆಂಡರ್ದು ಇದ್ರದಿಂದ ಮಾಡಿರೋದು ಅನ್ಸತ್ತಲ್ಲ. ಗೊತ್ತಿಲ್ಲ, ಇರ್ಬೋದು. ಅದ್ರದ್ದು ಈ ತರ ನಾರ್ ಬರುತ್ತಲ್ಲ ನೋಡು, ಇರ್ಬೋದು. ಅದ್ರದ್ದು ಹುಲ್ಲಿಂದ ಮಾಡಿರೋದು ಅನ್ಸುತ್ತೆ ಮೋಸ್ಟ್ಲಿ ಇದ್ರ ಬುಟ್ಟಿಗಳು. ಯಾಕಂದ್ರೆ ಕಂಪ್ಲೀಟ್ಲಿ ಇದು ಲ್ಯಾವೆಂಡರ್ ಇಂದಾನೇ ಮಾಡಿರೋದು ಮಾರ್ಕೆಟ್ ಅಂದ್ರೆ ಆಬ್ವಿಯಸ್ಲಿ ಅದೇ ತರಾನೇ ಇರುತ್ತೆ ನನ್ನ ಪ್ರಕಾರ. ನೋಡಿ, ಬುಟ್ಟಿಗಳೆಲ್ಲ ಅದರಿಂದಾನೇ ಮಾಡಿರೋದು ಅನ್ಸುತ್ತೆ. ಹೌದು ಕಿಶನ, ಸಿ ದಿಸ್. ನಿಮಿಷ ಮೈಕ್ ಹಾಕೋತೆ. ಅದೇ ನೋಡಿ, ಅವ್ರದ್ದು ವಿಸಿಟಿಂಗ್ ಕಾರ್ಡ್. ಇದು ಡಬ್ಲಿನಲ್ಲಿ ಇದೆ ಅಂತ. ಸೊ ಈ ತರ ವಿಸಿಟಿಂಗ್ ಕಾರ್ಡ್ ಕೊಟ್ಲೋಡು. ಆಮೇಲೆ ಐ ಥಿಂಕ್ ಇದು ಏನಿದು ಕ್ಯಾಂಡಲ್ಸ್ ಇದರಿಂದಾನೇ ಮಾಡಿರೋದು. ಲ್ಯಾವೆಂಡರ್ ಫ್ರೇಗ್ರೆನ್ಸ್ ಇರುತ್ತೆ ಅಲ್ಲ. ನೈಸ್. ಇದು ಇದೆಲ್ಲ ಕ್ರಾಫ್ಟ್ಮನ್ಶಿಪ್. ಐ ಹ್ಯಾವ್ ಸೀನ್ ಸಮ್. ಇದರಲ್ಲಿದೆ, ತೋರಿಸಿದೆ ಬೇಕಾದ್ರೆ. ಆಕ್ಚುಲಿ ಇದೊಂದು ಕಮ್ಯುನಿಟಿ. ಸೊ ಅವ್ರು ಬಂದು ಲೇಕ್ ಕಾರಿಬಾ ಅಂತ ಜಿಂಬಾಬ್ವೆಲಿ ಇರೋವಂಥ ಒಂದು ಪಂಗಡ ಕಾಡು ಜನ. ಅವರು ಈ ಥರ ಹ್ಯಾಂಡ್ಲೂಮ್ ವರ್ಕ್ಸ್ನೆಲ್ಲ ಮಾಡ್ತಿದ್ದಾರೆ. ಸೊ ಅದನ್ನ ಪ್ರಮೋಟ್ ಮಾಡಲಿಕ್ಕೋಸ್ಕರ ಇವರು ಈ ಥರ ಇಟ್ಟಿರೋದು. ನೈಸ್. They are like a weavers. ಲ್ಯಾವೆಂಡರ್ ಸೋಪ್ಸ್ ಇದೆ. ಕಿಶನ್, ಇದಿಷ್ಟು ನೋಡಿ, ಈ ತರ ಲ್ಯಾವೆಂಡರ್ ಇಂದ ಮಾಡಿರೋ ಫ್ರೆಗ್ರೆನ್ಸ್ ಗಳಿರೋ ಸೆಕ್ಷನ್ ಇದು. ಈ ಕಡೆ ಇರೋದು ಈ ತರ ಇದೆ. Like have soap ಇದೆ, handmade soaps ಮತ್ತೆ perfumes. ಸೋಪ್ ತಗೊಳ್ಳೋಣ? Can actually. ಸಿಕ್ಕೋತಲ್ವಾ? Very quality. ಬಾಡಿ ಆಯಿಲ್ ಇದೆ ಅನ್ಸುತ್ತೆ. ಲ್ಯಾವೆಂಡರ್ ಫ್ಲೋರಲ್ ವಾಟರ್. ಸೊ ಕ್ಲೆನ್ಸರ್ ಅಂತ ಯೂಸ್ ಮಾಡ್ತಿರಲ್ಲ, ಇಟ್ಸ್ ದ ಸೇಮ್ ಥಿಂಗ್. ಆಯಿಲ್ ಇದೆ. ಐ ಥಿಂಕ್ ನಾವು ಸೋಪ್ ತಗೋಬಹುದು. ಚೆನ್ನಾಗಿದೆ, ಫ್ರೇಗ್ರೆನ್ಸ್ ತಕ್ಕದಾಗಿದೆ ಅದು. ತಗೊಳ್ಳೋಣ? ಅಲ್ಲೇ ಇಡ, ಆಮೇಲೆ ಇಟ್ಕೊಳ್ಳೋಣ. ಇದೇನಿದು? ಆಯಿಲ್ಸ್ ಇದಲ್ಲ ಅಲ್ಲ, ಮಿಂಟ್ ಆಯಿಲ್. ಫ್ರೇಗ್ರೆನ್ಸ್, ಕಾರ್ ಫ್ರೇಗ್ರೆನ್ಸ್ ತಗೋತೀಯ ಅಂದ್ರೆ ತಗೋ. ಅದೇ ನೋಡ್ತಾ ಇದ್ದ. ಆಮೇಲೆ ನನಗೆ ಇದು ಇಷ್ಟ ಆಯ್ತು. ಕಿಶನ್ ಇದು ತಗೊಳ್ಳೋಣ. ಮೆಮೊರೇಬಲ್ ಆಗಿರುತ್ತೆ. ಫ್ರಿಡ್ಜ್ ಮ್ಯಾಗ್ನೆಟ್ಸ್. ಹಾ, ಎಲ್ಲಿ ಹಾಕ್ತೆ ಮ್ಯಾಗ್ನೆಟ್ಸ್? ದಿಸ್ ಒನ್ ಆರ್ ದಿಸ್? ನಂಗೆ ಇದು ಇಷ್ಟ ಆಯ್ತು. ನಂಗೆ ಇದು ಇಷ್ಟ ಆಯ್ತು. ಇದು ಚೆನ್ನಾಗಿದೆ. ಅವ್ರು ಇದು ಸ್ವಲ್ಪ ಲ್ಯಾವೆಂಡರ್ ಅದಕ್ಕೆ ಒಂದು ಹೆಸರುವಾಸಿ ಆಗಿದೆ. ಇದು ಆಕ್ಚುಲಿ ಮಾರ್ಕೆಟ್ ನ ರೆಪ್ರೆಸೆಂಟ್ ಮಾಡೋ ತರ ಇದೆ ನೋಡು ಇದರದೆಲ್ಲಾನು.
ಇದೆ. ಅಲ್ಲ ಹ್ಮ್. ಇದು ಚೆನ್ನಾಗ. ದಿಸ್ ಕಾರ್ ಫ್ರೆಶ್ನರ್ಸ್ ಅನ್ಸುತ್ತೆ, ಅದು ಕಾರ್ ಫ್ರೆಶ್ನರ್ಸ್ ತಗೋತೀವಿ ಅಂತ. ಕಾರ್ ಫ್ರೆಶನ್ ನಂಗೆ ಇದಷ್ಟು ಇಷ್ಟ ಆಗ್ಬೇಕಲ್ಲ. ಇದು ಡ್ರೈಡ್ ರೈಡ್ ಡ್ರೈಡ್ ಇದೆ. ಇದು ಸುಮ್ಮನೆ ಇದಕ್ಕೆ ಫ್ರೇಗ್ರೆನ್ಸ್ ಏನಿಲ್ಲ, ಬಟ್ ಫ್ರೆಶ್ನರ್ ತರ ಅಂದ್ರೆ ಇದಕ್ಕೆ ಇಟ್ಕೋಬಹುದು ಅಷ್ಟೇ. ಸೋಪ್ಸ್. ಬ್ಯಾಗ್ ಚೆನ್ನಾಗಿದೆ ಕಿಶನ ಅಲ್ಲ. ಹೌದು. Sorry. Why do we use the dried ones? Is it for the car freshness or how it is? Yeah, this is just like the wood or like in your face, and it's like it's in your toes just to see Okay. Okay. Then ಈ ತರ ಪ್ರಾಡಕ್ಟ್ಸ್ ಇದೆ. Can we go inside? Yeah. I think ಇದು ಕಂಪ್ಲೀಟ್ಲಿ ಬಂದು Smells good. ಇಟ್ಸ್ ಕಂಪ್ಲೀಟ್ಲಿ ಪರ್ಫ್ಯೂಮ್ ಅಂಡ್ ಫ್ರೇಗ್ರೆನ್ಸ್ ಸೆಷನ್ ಇದು. ನೋಡಿ, ಏರ್ Different types ಫ್ರೆಶ್ನರ್, of air fresheners, freshener, ಇದು. perfumes, oils, ಎಲ್ಲ ಇಟ್ಟಿದ್ದಾರೆ. It's good. Last time we have tried something, right? So something similar to MSC. Fragrance. In Yeah. fragrance. This one maybe. This is good. Kishan, I need this. ಈ ಶಾಪ್ ಬಂದ್ಬಿಟ್ಟು ಈ ತರ ಇದೆ, ಕ್ಯೂಟ್ ಆಗಿದೆ ನೋಡಿ. ಇಷ್ಟೇ ಚಿಕ್ಕ ಶಾಪ್ ಇದು. ಇದ್ರಲ್ಲಿ ತುಂಬಾ ಏನು ಎಕ್ಸ್ಪ್ಲೈನ್ ಮಾಡಕ್ಕೆ ಏನು ಜಾಸ್ತಿ ಏನಿಲ್ಲ, ಬಟ್ ಈ ತರ ಇದೆ. ಇದೊಂದು ಪುಟ್ಟ ಮಾರ್ಕೆಟ್. ಇದನ್ನ ಇದು ವರ್ಷದಲ್ಲಿ ಒಂದೇ ಸಲ ಬರುತ್ತೆ, ಅದು ಇದರ ಸ್ಪೆಷಾಲಿಟಿ ಅನ್ಕೊಳ್ಳಿ. ನಾವಿದು ಚಿಕ್ಕದೊಂದು ಗಿಡ ತಗೊಳ್ಳೋಣ ಅಂತ ಬಂದ್ವಿ. ಲ್ಯಾವೆಂಡರ್ ಪ್ಲಾಂಟ್ ನ ಮನೇಲಿ ಇಡೋದು ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ಲ್ಯಾವೆಂಡರ್ ಪ್ಲಾಂಟ್ ಇದ್ರೆ ಈ ತರ ಅದು ಏನಕ್ಕೆ ಇಡ್ತಾರೆ ಲ್ಯಾವೆಂಡರ್ ಪ್ಲಾಂಟ್ ಮನೆಯಲ್ಲಿ? ಗೊತ್ತಿಲ್ಲ. ಇಟ್ಸ್ ಜಸ್ಟ್ ಅ ಫ್ರೇಗ್ರೆನ್ಸ್ ಮಾಡು, ಒಂಥರ ಫ್ರೇಗ್ರೆನ್ಸ್ ಅಲ್ಲ. fragrance. ನಾನು ಅದನ್ನ ಇಡ್ತಾರ ಅದನ್ನ, ನಾನಲ್ಲಿ ಮರ್ತಿದ್ದೀನಿ ಅದನ್ನ ಏನ್ ಪರ್ಪಸ್ ಅಂತ. ನಾನು ಅದನ್ನ ಆಮೇಲೆ ನಿಮ್ಗೆ ಮೇಲ್ಗಡೆ ಇದ್ರೆಲ್ಲ ಹಾಕಿರ್ತೀನಿ, ಮೇಲ್ಗಡೆ ಮೆನ್ಷನ್ ಮಾಡಿರ್ತೀನಿ ನೋಡಿ. ಆಮೇಲೆ ಓಕೆ, ಅದ್ರಲ್ಲಿ ನಾವೀಗ ಒಂದು ಯಾವ್ದಾದ್ರು ಒಂದು ಪುಟ್ಟ ಪ್ಲಾಂಟ್ ತಗೊಳ್ಳೋಣ ಅನ್ಕೊಂಡಿದ್ದೀವಿ. ಚೆನ್ನಾಗಿರುತ್ತೆ ಅಲ್ವಾ, ಮನೆಗೆ ತಗೊಂಡೋಗ್ಬಿಟ್ರೆ ಅದು ಗ್ರೋ ಆಗೋದನ್ನ ನೋಡೋದಕ್ಕೆ. ಸೊ ಆ ಥರ ತಗೊಂಡೋಗೋಣ ಅನ್ಕೊಂಡಿದ್ದೀವಿ. ಫ್ರೆಶಿಂಗ್ ಆಫ್ ದ ಏರ್. ಓಕೆ. ಓಕೆ, ಆಮೇಲೆ ರಿಲ್ಯಾಕ್ಸೇಷನ್ ಮತ್ತೆ ಸ್ಲೀಪಿಂಗ್ ಪರ್ಪಸ್ಗೋಸ್ಕರ, ಅಂದ್ರೆ ರಿಲ್ಯಾಕ್ಸ್ಡ್ ಆಗಿ ಪೀಸ್ಫುಲ್ ಆಗಿ ಸ್ಲೀಪಿಂಗ್ ಪರ್ಪಸ್ಗೋಸ್ಕರ ಲ್ಯಾವೆಂಡರ್ ಪ್ಲಾಂಟ್ಸ್ನ ಇಂಡೋರಲ್ಲಿ ಬೆಳೆಸ್ತಾರೆ. ಓಕೆ. ದಟ್ ಇಸ್ ದ ರೀಸನ್. Okay, and also it has a very soothing aromatic fragrance. So that's the purpose of the lavenders. ಎಸ್. ಸೊ ನಾವಿದನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇದು 10x 1x ಚೆನ್ನಾಗಿದೆ ಅಂತ ಮಧು ಚೂಸ್ ಮಾಡಿದ್ದಾಳೆ. ಸ್ವಲ್ಪ ಬುಷಿ ಆಗಿರ್ಲಿ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ. ಎಸ್, ಇಟ್ ಈಸ್ ಲುಕಿಂಗ್ ಗುಡ್ ಆಕ್ಚುಲಿ. ತಗೊಳಂಗೈತೆ. ಅದನ್ನ ತಗೊಳ್ಳೋಣ. ಜೊತೆಲಿ ಅಲ್ಲಿ ಇನ್ನೊಂದೇನೋ ಚೂಸ್ ಮಾಡಿದ್ವಲ್ಲ, ಇದು ಸೋಪ್ ಏನೋ ಅಂದಲ್ವಾ? ಸೋಪ್ ಸೋಪ್ ಟ್ರೈ ಮಾಡೋಣ, ಚೆನ್ನಾಗಿರುತ್ತೆ. ವಿ ನೆವರ್ ಟ್ರೈಡ್ ಸೋಪ್ ಹಿಯರ್. ನ್ಯಾಚುರಲ್ ಸೋಪ್ ಅದು. ನಾವಿಲ್ಲಿ ಹ್ಯಾಂಡ್ಮೇಡ್. ಯೂಸ್ ಮಾಡಿಲ್ಲ. ಇಲ್ಲಿ ಬಂದಾಗಿಂದಲೂ ನಾವು ಯೂಸ್ ಮಾಡಿರೋ ಶವರ್ ಜೆಲ್ಸ್ ಮಾತ್ರ. ಸೋಪ್ ಇಲ್ಲಿ ಬಂದಾಗಿಂದ ಕೈಯೇ ಇಟ್ಟಿಲ್ಲ. ಇನ್ನು ನೋಡೋಣ ಹೇಗಿರುತ್ತೆ ಅಂತ. ಸೋಪ್ ತಗೊಂಡು ಈ ತರ ಇದೆ ನೋಡಿ, ಕಾಣಿಸ್ತಿದ್ಯಾ? ನಾನು ಈ ಫ್ರಿಡ್ಜ್ ಮ್ಯಾಗ್ನೆಟ್ ತಗೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಈ ಪ್ಲಾಂಟ್ ತಗೊಂಡಿದ್ದೀವಿ, ಹಾಗೆ ಇದನ್ನ ತಗೊಂಡಿ. ಇದನ್ನ ಬಿಲ್ ಮಾಡಿಸ್ಕೊಳ್ಳೋಣ ಇವಾಗ. ಬಿಲ್ ಮಾಡಿಸ್ಕೊಂಡು ಹೊರಡೋಣ ನಾವು. ಓಕೆನಾ? ಬನ್ನಿ. ಕಾಣಿಸ್ತದೆ. ಫ್ರಾಗ್ರೆನ್ಸ್ ಕೊಡಿ. ಬಿಲ್ ಮಾಡ್ಸೋಣ ಬಾ. ಥ್ಯಾಂಕ್ ಯು ವೆರಿ ಮಚ್. ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗಿತ್ತು ಅಂತ ಲ್ಯಾವೆಂಡರ್ ಮಾರ್ಕೆಟ್. ಒನ್ಸ್ ಇನ್ ಅ ಇಯರ್ ಬರುತ್ತೆ. ನಿಮಗೆ ತೋರಿಸಿದ್ದೀವಿ, ನಿಮಗೂ ಖುಷಿ ಆಗಿದೆ ಅನ್ಕೋತೀವಿ. ಇದು ಫ್ಯಾಮಿಲಿ ಬಿಸ್ನೆಸ್. ನಾವು ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಏನು ಅಂತ. ಫ್ಯಾಮಿಲಿ ಬಿಸ್ನೆಸ್ ಇದು. ಸೊ ಅವ್ರು ಅದನ್ನ ರನ್ ಮಾಡ್ತಾ ಇದ್ದಾರೆ. ಇದು ಫ್ಯಾಮಿಲಿಯಿಂದ ರನ್ ಆಗೋ ಮಾರ್ಕೆಟ್ ಆಗಿರೋದ್ರಿಂದ ಅವ್ರು ಒನ್ಸ್ ಇನ್ ಅ ಇಯರ್ ಇದನ್ನ
ಒನ್ ಮಂತ್ ಇದನ್ನ ರನ್ ಮಾಡ್ತಾರೆ. ಸೊ ಈ ಲೈವ್ಲಿ ಆಗಿತ್ತು, ತುಂಬಾ ಜನ ಇದ್ರು ಕೂಡ ಪಾಪ ಅವರು ಮಾತಾಡಿದ್ರು, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರು ಇದ್ರ ಬಗ್ಗೆ ಎಲ್ಲ. ಖುಷಿ ಆಯಿತು ನಮಗೂ. ಅಷ್ಟು ಬ್ಯುಸಿ ಟೈಮಲ್ಲಿ ಕೂಡ ಅವರು ಅದ್ರ ಬಗ್ಗೆ ನಿಂತು ನಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡಿ ಮಾತಾಡಿದ್ದಾರೆ. ಹಾಗೆ ನಾವು ನಮ್ಗೆ ಏನೇನು ಇಷ್ಟ ಆಯಿತು ಅನ್ನೋದನ್ನ ನೋಡಿ ಎತ್ಕೊಂಡ್ಬಂದಿದ್ದೀವಿ. ಈ ಥರ ನೋಡಿ ಪ್ಲಾಂಟ್ಸ್ ಮತ್ತು ನಾನು ನಿಮ್ಗೆ ತೋರಿಸಿದ್ನಲ್ಲ ಅದನ್ನೆಲ್ಲ ಎತ್ಕೊಂಡ್ಬಂದಿದ್ದೀವಿ. ಸೊ ಹೋಪ್ ಯು ಗೈಸ್ ಎಂಜಾಯ್ಡ್ ದ ವ್ಲಾಗ್. ಸಿ ಯು, ಬಾಯ್.